ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 4, ಸಂಚಿಕೆ 73, ನವೆಂಬರ್ 22, 2020. ಕಥಾ ಸಮಯ. ವಿಶ್ವವಿಖ್ಯಾತ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ ಸುಮಾರು 200 ವರ್ಷಗಳ ಹಿಂದೆ ಬೀಗಲ್ ಹಡಗಿನಲ್ಲಿ ವಿಶ್ವ ಪರ್ಯಟನೆ ಮಾಡಿದಾಗ ತಾನು ಕಂಡು ದಾಖಲಿಸಿದ ವೈಜ್ಞಾನಿಕ ಟಿಪ್ಪಣಿಗಳ ಅನುವಾದ. ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ. ಬೀಗಲ್ ಸಾಹಸಯಾನ, ಸಂಚಿಕೆ 115. ಏಳನೆಯ ತಾರೀಖು. ತೀರವನ್ನು ಸೇರಿದ ನಾವು ಚೋನೋಸ್ ಭೂಶಿರದ ಉತ್ತರ ತುದಿಯಲ್ಲಿದ್ದ ಲೋ ಬಂದರಿನಲ್ಲಿ ಲಂಗರು ಹಾಕಿ ಅಲ್ಲಿಯೇ 1 ವಾರ ತಂಗಿದೆವು. ಇಲ್ಲಿನ ದ್ವೀಪಗಳು ಚಿಲೋ ದ್ವೀಪಗಳಂತೆಯೇ ಪದರ ಪದರವಾಗಿದ್ದ ಮೃದುವಾದ ಕಡಲ ತೀರದ ಕೆಸರಿನಿಂದ ಆಗಿದ್ದುವು. ಹೀಗಾಗಿ ಸಸ್ಯರಾಶಿಯು ಸಮೃದ್ಧವಾಗಿ ಸುಂದರವಾಗಿತ್ತು. ಕಲ್ಲು ಹಾದಿಯ ಮೇಲೆ ಮರಗಳು ನೆರಳಾಗಿ ಬೆಳೆದಿರುವ ಹಾಗೆ ಕಾಡುಗಳು ಕಡಲ ತೀರವನ್ನು ಮುಟ್ಟುತ್ತಿದ್ದವು. ನಾವು ನಿಂತಲ್ಲಿಂದ ಬಲು ಜನಪ್ರಿಯವಾದ ಕಾರ್ಪೊಕಾಡೋವನ್ನು ಒಳಗೊಂಡು ಕಾರ್ಡಿಲೆರಾ ಪರ್ವತಗಳ 4 ಹಿಮಾಚ್ಛಾದಿತ ಶಿಖರಗಳ ನೋಟವನ್ನು ಆಸ್ವಾದಿಸಿದೆವು. ಈ ಅಕ್ಷಾಂಶದಲ್ಲಿ ಪರ್ವತ ಶ್ರೇಣಿಯ ಎತ್ತರ ಎಷ್ಟು ಕಡಿಮೆ ಇತ್ತೆಂದರೆ ಅದರ ಕೆಲವು ಶಿಖರಗಳು ಸುತ್ತಲಿನ ದ್ವೀಪಗಳ ಮೇಲಿಂದ ತುಸುವೇ ಇಣುಕುವಂತಿದ್ದುವು. ಇಲ್ಲಿ ನಾವು ಕೇಲೆನ್ನಿನಿಂದ ಬಂದ 5ರ ಒಂದು ತಂಡವನ್ನು ಭೇಟಿಯಾದೆವು. ಅತ್ಯಂತ ಸುಂದರವಾದ ಕ್ರಿಶ್ಚಿಯಾನಾ ದೇಶವನ್ನು ತೊರೆದು ಮೀನು ಹಿಡಿಯುವುದಕ್ಕೆಂದು ಒಡಗು ದೋಣಿಗಳಲ್ಲಿ ಕೋನೋಸ್ ಮತ್ತು ಚಿಲೋ ದ್ವೀಪಗಳ ನಡುವೆ ಇದ್ದ ಸಾಗರವನ್ನು ದಾಟುವ ಸಾಹಸವನ್ನು ಮಾಡಿದ್ದರು. ಈ ದ್ವೀಪಗಳು ಕೂಡ ಕೆಲವೇ ಸಮಯದಲ್ಲಿ ಚಿಲೋದ ಸುತ್ತಮುತ್ತಲಿನ ದ್ವೀಪಗಳಂತೆಯೇ ಜನವಸತಿಗಳಾಗುವ ಸಾಧ್ಯತೆಗಳೇ ಕಾಣುತ್ತಿದ್ದುವು. ಇಲ್ಲಿನ ದ್ವೀಪಗಳಲ್ಲಿ ಎಲ್ಲೆಲ್ಲಿಯೂ ಕಾಡು ಬಟಾಟೆ ಬೆಳೆಯುತ್ತದೆ. ಇದು ಸಮುದ್ರ ತೀರದ ಮರಳಿನಲ್ಲಿ ಚಿಪ್ಪುಗಳ ಹಾಸಿನಲ್ಲಿ ಸಮೃದ್ಧವಾಗಿ ಬೆಳೆಯುತ್ತದೆ. ಇದರ ಅತಿ ಎತ್ತರದ ಗಿಡ 4 ಅಡಿಗಳಿದ್ದಿರಬಹುದು. ಗೆಡ್ಡೆಗಳು ಸಾಮಾನ್ಯವಾಗಿ ಪುಟ್ಟವು. ಆದರೆ ನಾನು ಒಂದು ಅಂಡಾಕಾರದ 2 ಅಂಗುಲ ವ್ಯಾಸವಿರುವ ಗೆಡ್ಡೆಯನ್ನೂ ಕಂಡಿದ್ದೆ. ನೋಡಲು ಆಲೂಗಡ್ಡೆಗಳಂತೆಯೇ ಇರುವ ಇವುಗಳ ಪರಿಮಳವು ಹಾಗೆಯೇ ಇರುತ್ತದೆ. ಬೇಯಿಸಿದಾಗ ಮಾತ್ರ ಬಲು ಸಣ್ಣದಾಗಿ ನೀರಾಗಿ ಸಪ್ಪೆಯಾಗಿರುತ್ತದೆ. ಕಹಿ ಇರುವುದಿಲ್ಲ. ಇವು ಇಲ್ಲಿನವೇ ಬೆಳೆಗಳು ಎನ್ನುವುದು ನಿಸ್ಸಂಶಯ. ಮಿಸ್ಟರ್ ಲೋ ಹೇಳುವ ಪ್ರಕಾರ ಇವು ದಕ್ಷಿಣದಲ್ಲಿ ಅಕ್ಷಾಂಶ 50 ಡಿಗ್ರಿಯವರೆಗೂ ಬೆಳೆಯುತ್ತವೆ. ಇಲ್ಲಿನ ರೆಡ್ ಇಂಡಿಯನ್ನರು ಇದನ್ನು ಆಕ್ವಿನಾಸ್ ಎಂದು ಕರೆಯುತ್ತಾರೆ. ಚಿಲೋ ದ್ವೀಪದ ರೆಡ್ ಇಂಡಿಯನ್ನರು ಬೇರೆ ಹೆಸರಿಟ್ಟಿದ್ದಾರೆ. ನಾನು ಇಂಗ್ಲೆಂಡಿಗೆ ತಂದ ಇವುಗಳ ಒಣ ಮಾದರಿಗಳನ್ನು ಪರೀಕ್ಷಿಸಿದ್ದ ಪ್ರೊಫೆಸರ್ ಹೆನ್ಸ್ಲೋ ಇದು ಮಿಸ್ಟರ್ ಸಬೀನ್ ವಾಲ್ಪರೈಸೋದಲ್ಲಿ ಇದೆ ಎಂದು ವಿವರಿಸಿದ್ದ ಸಸ್ಯವೇ ಎಂದು ಹೇಳಿದರು. ಆದರೆ ಇದು ಆಲೂಗಡ್ಡೆಯದೇ ಬೇರೆಯದೊಂದು ಬಗೆ ಎಂದು ಸಸ್ಯ ವಿಜ್ಞಾನಿಗಳು ಪರಿಗಣಿಸುತ್ತಾರೆಂದು ಆತ ಹೇಳಿದ್ದ. ಇದೇ ಗಿಡವು ಮಧ್ಯ ಚಿಲಿಯಲ್ಲಿರುವ ವರ್ಷದ 6 ತಿಂಗಳಿನಲ್ಲಿ ಒಂದೇ ಒಂದು ಹನಿಯೂ ಮಳೆ ಬೀಳದ ಬರಡು ಪರ್ವತಗಳಲ್ಲಿಯೂ ಹಾಗೆಯೇ ಈ ದಕ್ಷಿಣದ ದ್ವೀಪಗಳಲ್ಲಿರುವ ಬಲು ತೇವವಿರುವ ಕಾಡಿನಲ್ಲಿಯೂ ಬೆಳೆಯುತ್ತದೆ ಎನ್ನುವುದು ಅಚ್ಚರಿಯ ಸಂಗತಿ. ಕೊನೋಸ್ ಭೂಶಿರದ ನಡುವಿನಲ್ಲಿರುವ ಕಾಡಿನ ಸ್ವರೂಪವು ಹೆಚ್ಚು ಕಡಿಮೆ ಕೇಪ್ ಹಾರ್ನ್ನಿಂದ ದಕ್ಷಿಣಕ್ಕೆ 600 ಮೈಲಿಗಳಷ್ಟುದ್ದಕ್ಕೆ ಪಶ್ಚಿಮ ಕರಾವಳಿಯಲ್ಲಿರುವ ಕಾಡಿನಂತೆಯೇ ಇದೆ. ಚಿಲೋದಲ್ಲಿ ಕಾಣುವ ಮರವಾಸಿ ಹುಲ್ಲು ಇಲ್ಲಿ ಕಾಣಿಸುವುದಿಲ್ಲ. ಆದರೆ ಟಿಯರಾ ಡೆಲ್ ಫ್ಯೂಗೋದಲ್ಲಿ ಬೆಳೆಯುವ ಬೀಚ್ ಮರಗಳು ಇಲ್ಲಿಯೂ ತಕ್ಕ ಮಟ್ಟಿನ ಗಾತ್ರಕ್ಕೆ ಬೆಳೆಯುತ್ತವೆಯಷ್ಟೇ ಅಲ್ಲ, ಈ ಕಾಡಿನ ಗಣನೀಯ ಭಾಗವಾಗಿವೆ. ಆದರೆ ಇನ್ನೂ ದಕ್ಷಿಣದಲ್ಲಿ ಬೆಳೆಯುವಷ್ಟು ಸಮೃದ್ಧಿಯಾಗಿ ಅಲ್ಲ. ಜರಿ ಗಿಡಗಳಂತಹ ಸಸ್ಯಗಳು ಬೆಳೆಯುವುದಕ್ಕೆ ಅನುಕೂಲಿಯಾದ ಹವೆ ಇಲ್ಲಿದೆ. ಮೆಗೆಲ್ಲಾನ್ ಸಂಧಿ ಪ್ರದೇಶ ನಾನು ಆಗಲೇ ಹೇಳಿದ ಹಾಗೆ ಬಲು ತೇವ ಹಾಗೂ ಶೀತಲವಾಗಿದ್ದು ಗಿಡಗಳು ಸೊಗಸಾಗಿ ಬೆಳೆಯುವಂತಿಲ್ಲ. ಆದರೆ ಈ ದ್ವೀಪಗಳಲ್ಲಿರುವ ಕಾಡುಗಳೊಳಗೆ ಜರಿಗಿಡಗಳು, ಪುಟ್ಟ ಜರಿಗಿಡಗಳು, ಕಲ್ಲು ಹೂಗಳ ಅಸಂಖ್ಯ ಪ್ರಭೇದಗಳಿರುವುದು ವಿಶೇಷ. ಟೇರಾ ಡೆಲ್ ಫ್ಯೂಗೋದಲ್ಲಿ ಮರಗಳು ಕೇವಲ ಗುಡ್ಡಗಳ ಬದಿಯಲ್ಲಷ್ಟೇ ಬೆಳೆಯುತ್ತವೆ ಹಾಗೂ
ಅಲ್ಲಿನ ನೆಲದ ಮೇಲೆಲ್ಲ ತುಣುಕು ಜಾಗವನ್ನೂ ಬಿಡದಂತೆ ಇದ್ದಿಲಿನಂತಹ ಅಂಗಾರ ತುಂಬಿಕೊಂಡಿರುತ್ತದೆ. ಆದರೆ ಕೋನೋಸ್ ಭೂಶಿರದಲ್ಲಿಯೋ ಮಟ್ಟಸವಾಗಿರುವ ನೆಲದ ಅಂಗುಲಂಗುಲದಲ್ಲಿಯೂ ಆಸ್ಟ್ರೇಲಿಯಾ ಫ್ಯೂಮಿಲಾ ಮತ್ತು ಡೊನಾಶಿಯಾ ಮೆಗಲಾನಿಕಾ ಎನ್ನುವ 2 ಗಿಡಗಳಷ್ಟೇ ತುಂಬಿಕೊಂಡಿವೆ. ಇವೆರಡೂ ಕೊಳೆತು ಬೆರೆತ ಸಸ್ಯದಂಗಾರ ರಬ್ಬರಿನಂತೆ ಇರುತ್ತದೆ. ಟಿಯರಾ ಡೆಲ್ ಫ್ಯೂಗೋದಲ್ಲಿ ಕಾಡಿರುವ ಪ್ರದೇಶಗಳಿಗಿಂತಲೂ ತುಸು ಎತ್ತರದಲ್ಲಿ ಈ 2ರಲ್ಲಿನ ಆಸ್ಟ್ರೇಲಿಯಾ ಫ್ಯೂಮಿಲಾ ಎನ್ನುವ ಹೊಂದಿಕೊಳ್ಳುವ ಗಿಡವೇ ಈ ಅಂಗಾರ ಹುಟ್ಟಲು ಮೂಲ. ಇದರಲ್ಲಿ ತಾಯಿ ಬೇರಿನ ಬಳಿ ಇರುವ ಎಲೆಗಳು ಬಿದ್ದ ಕೂಡಲೇ ಮತ್ತೊಂದು ಹಸಿರೆಲೆ ಹುಟ್ಟುತ್ತದೆ. ಕೆಳಗಿರುವ ಹಸಿರು ಎಲೆಗಳು ಕೊಳೆಯುತ್ತವೆ. ಬೇರಿನ ಗುಂಟ ನೆಲದಲ್ಲಿ ಅಗೆದು ನೋಡಿದರೆ ಈ ಎಲೆಗಳು ಇನ್ನೂ ಗಿಡಕ್ಕೆ ಅಂಟಿಕೊಂಡಂತೆಯೇ ಕೊಳೆಯುವ ವಿವಿಧ ಹಂತಗಳಲ್ಲಿರುವುದನ್ನು ಕಾಣಬಹುದು. ಅನಂತರ ಇವೆಲ್ಲವೂ ಒಂದಾಗಿ ಗೋಜಲಾದ ಮುದ್ದೆಯಾಗುತ್ತವೆ. ಹೀಗೆ ಅಂಗಾರವಾಗಲು ಆಸ್ಟ್ರೇಲಿಯಾವಿಗೆ ಜೊತೆಯಾಗುವ ಇನ್ನೂ ಹಲವು ಗಿಡಗಳಿವೆ. ಮಿರ್ಟನ್ ನ್ಯುಮುರೇಲಿಯಾ ಎನ್ನುವ ತುಸು ಗಟ್ಟಿಯಾದ ಕಾಂಡ ಇರುವ ನಮ್ಮಲ್ಲಿನ ಕ್ಯಾನ್ಬೆರಿ ಎಂತೆಯೇ ಪುಟ್ಟ ಸಿಹಿ ಹಣ್ಣನ್ನು ಕೊಡುವ ಒಂದು ಬಳ್ಳಿ, ಎಂಪೆಟ್ರಮ್ ರೂಬ್ರಮ್ ಎನ್ನುವ ಒಂದು ಪೊದೆ ಹಾಗೂ ಜಂಕಸ್ ಗ್ರ್ಯಾಂಡಿ ಫ್ಲೋರುಸ್ ಎನ್ನುವ ರಶ್ ಗಿಡಗಳಷ್ಟೇ ಈ ಜೌಗು ನೆಲದಲ್ಲಿ ಬೆಳೆಯುತ್ತಿವೆ. ಈ ಗಿಡಗಳು ಇಂಗ್ಲೆಂಡಿನಲ್ಲಿರುವ ಇದೇ ಕುಲದ ಗಿಡಗಳನ್ನು ಹೋಲುತ್ತಿದ್ದರೂ ಬೇರೆಯೇ ಆಗಿವೆ. ನೆಲ ಇನ್ನೂ ಮಟ್ಟಸವಾಗಿರುವ ಪ್ರದೇಶಗಳಲ್ಲಿ ಈ ಕೆಸರು ಮಣ್ಣಿನ ನೆಲ ಅಲ್ಲಲ್ಲಿ ಒಡೆದು ಪುಟ್ಟ ಪುಟ್ಟ ನೀರಿನ ಹೊಂಡಗಳಾಗಿವೆ. ಇವು ಒಂದೊಂದರ ಆಳವು ವಿಭಿನ್ನವಾಗಿರುವುದರಿಂದ ಯಾರೋ ಅಗೆದು ಹೊಂಡ ಮಾಡಿದಂತೆ ಕಾಣುತ್ತವೆ. ಪುಟ್ಟ ನೀರಿನ ತೊರೆಗಳು ನೆಲದಡಿಯಲ್ಲಿ ಹರಿಯುತ್ತಾ ಈ ಸಸ್ಯ ಅಂಗಾರವನ್ನು ಅಲ್ಲಾಡಿಸಿ ಎಲ್ಲವನ್ನು ಒಂದಾಗಿ ಕೂಡಿಸಿಬಿಡುತ್ತವೆ. ಅಮೆರಿಕದ ದಕ್ಷಿಣ ಭಾಗದ ಹವೆ ಇಂತಹ ಅಂಗಾರ ಮಣ್ಣಿನ ಜೌಗು ಹುಟ್ಟಲು ಬಲು ಅನುಕೂಲಿಯಾಗಿದೆ ಎನ್ನಬಹುದು. ಫಾಕ್ಲ್ಯಾಂಡ್ ದ್ವೀಪಗಳಲ್ಲಿರುವ ಪ್ರತಿಯೊಂದು ಬಗೆಯ ಗಿಡ, ಅಲ್ಲಿನ ನೆಲದ ಅಂಗುಲಂಗುಲವನ್ನು ಆವರಿಸಿರುವ ಒರಟು ಹುಲ್ಲು ಕೂಡ ಈ ರೀತಿಯಲ್ಲಿ ಕೆಸರಿನಲ್ಲಿ ಬೆರೆತು ಹೋಗಿರುತ್ತದೆ. ಇವುಗಳ ಬೆಳವಣಿಗೆಗೆ ಯಾವ ಅಡೆತಡೆಯೂ ಇಲ್ಲ. ಕೆಲವು ಜಾಗದಲ್ಲಿಯಂತೂ ಈ ಕೊಳೆತ ಸಸ್ಯಗಳ ಹಾಸು 12 ಅಡಿಗಳಷ್ಟು ದಪ್ಪವಾಗಿದ್ದು ಅಂಗಾರದ ತಳಭಾಗವು ಒಣಗಿ ಗಟ್ಟಿಯಾಗಿ ಬಿಡುತ್ತದೆ. ಇದನ್ನು ಸುಡುವುದು ಅಸಾಧ್ಯ. ಇದು ರೂಪುಗೊಳ್ಳಲು ಇಲ್ಲಿರುವ ಪ್ರತಿಯೊಂದು ಗಿಡದ ಕೊಡುಗೆ ಇದ್ದರೂ ಆಸ್ಟ್ರೇಲಿಯಾದ ಕೊಡುಗೆಯೇ ಹೆಚ್ಚು. ಯುರೋಪಿನಲ್ಲಿರುವ ಪರಿಸ್ಥಿತಿಗಿಂತಲೂ ಇಲ್ಲಿನದು ಬಲು ವಿಶಿಷ್ಟ, ವಿಭಿನ್ನ. ಏಕೆಂದರೆ ಅಮೆರಿಕದಲ್ಲಿ ಎಲ್ಲಿಯೂ ನಾನು ಜರೀಗಿಡಗಳು ಈ ರೀತಿಯಲ್ಲಿ ಕೊಳೆತು ಅಂಗಾರವಾಗಿದ್ದನ್ನು ಕಾಣಲಿಲ್ಲ. ಅಂಗಾರ ರೂಪುಗೊಳ್ಳುವಂತೆ ಸಸ್ಯಗಳು ನಿಧಾನವಾಗಿ ಕೊಳೆಯುವಂತೆ ಮಾಡುವ ಹವೆಯ ಉತ್ತರ ಸೀಮೆ ಚಿಲೋ ಬಳಿಯ ಅಕ್ಷಾಂಶ 41ರಿಂದ 42 ಬಳಿ ಇರಬೇಕೆನ್ನುವುದು ನನ್ನ ಊಹೆ. ಇಲ್ಲೆಲ್ಲ ಬಹಳಷ್ಟು ಜೌಗು ಪ್ರದೇಶವಿದ್ದರೂ ಸ್ಪಷ್ಟವಾಗಿ ರೂಪುಗೊಂಡ ಅಂಗಾರವಿಲ್ಲ. ಆದರೆ ಕೋನೋಸ್ ದ್ವೀಪಗಳ ಬಳಿಯಲ್ಲಿ, ಅಂದರೆ 3 ಡಿಗ್ರಿ ದಕ್ಷಿಣಕ್ಕೆ ಅಂಗಾರ ಬಹಳಷ್ಟು ಇರುವುದನ್ನು ನಾವು ಕಂಡೆವು. ಪೂರ್ವ ಕರಾವಳಿಯಲ್ಲಿ ಅಕ್ಷಾಂಶ 35ರ ಬಳಿ ಇರುವ ಲಾ ಪ್ಲಾಟಾದ ಬಳಿ ಈ ಅಂಗಾರವನ್ನು ಹುಡುಕಿ ನಿರಾಶನಾದೆ ಎಂದು ಒಬ್ಬ ಅಲ್ಲಿನ ಸ್ಪೇನಿಯ ನಿವಾಸಿ ಹೇಳಿದ್ದ. ಅಂಗಾರದಂತೆಯೇ ಕಾಣುವ ಜೇಡಿಮಣ್ಣನ್ನು ಆತ ನನಗೆ ತೋರಿಸಿದ್ದ. ಇದರಲ್ಲಿ ಬೇರುಗಳು ಎಷ್ಟು ಆಳವಾಗಿದ್ದವೆಂದರೆ ಅವು ನಿಧಾನವಾಗಿ ಅರೆಬರೆಯಷ್ಟೇ ಉರಿಯುತ್ತಿದ್ದುವು. ಕೋನೋಸ್ ದ್ವೀಪಗಳ ಈ ಸಣ್ಣ ಪುಟ್ಟದಾಗಿ ಒಡೆದಿರುವ ನಡುಗಡ್ಡೆಗಳಲ್ಲಿರುವ ಪ್ರಾಣಿ ಪ್ರಪಂಚವು ಬಲು ಬಡವಾದದ್ದೇ. ಇಲ್ಲಿರುವ ನಾಗಾಲಿಗಳಲ್ಲಿ 2 ಬಲು ಸಾಮಾನ್ಯ. ಬೀವರಿನಂತೆಯೇ ಕಾಣುವ ಆದರೆ ತುಸು ದುಂಡಗಿನ ಬಾಲವಿರುವ ಮಯೋಪೊಟಾಮಸ್ ಕಾಯಿಪಸ್ ತುಪ್ಪಳ ಬಲು ಪ್ರಸಿದ್ಧಿ. ಇದು ಲಾ ಪ್ಲಾಟಾದ ಬಳಿ ಇರುವ ಎಲ್ಲ ತೊರೆ ನದಿಗಳ ದಂಡೆಗಳಲ್ಲಿಯೂ ಮಾರಾಟವಾಗುತ್ತದೆ. ಆದರೆ ಈ ಪ್ರಾಣಿಯು ಇಲ್ಲಿ ಬಹುತೇಕ ಉಪ್ಪು ನೀರಿನ ಬಳಿಯೇ ಇರುತ್ತದೆ. ದೊಡ್ಡ ಹೆಗ್ಗಣದಂತಹ ಕೇಪಿಬಾರ ಕೂಡ ಹೀಗೆಯೇ ನಡೆದುಕೊಳ್ಳುತ್ತದೆ. ಒಂದು ಪುಟ್ಟ ಸಮುದ್ರ ನೀರುನಾಯಿ ಇಲ್ಲಿ ಅಸಂಖ್ಯವಾಗಿದೆ. ಸಾಮಾನ್ಯವಾಗಿ ನೀರುನಾಯಿಗಳಂತೆ ಇದು ಕೇವಲ ಮೀನುಗಳನ್ನಷ್ಟೇ ತಿನ್ನುವುದಿಲ್ಲ. ಇಲ್ಲಿನ ನೀರಿನ ಮೇಲ್ಮೈಯಲ್ಲಿ ಈಜಾಡುವ ಒಂದು ಪುಟ್ಟ ಕೆಂಪು ಏಡಿಯನ್ನೇ ಹೆಚ್ಚು ತಿನ್ನುತ್ತದೆ. ಟಿಯರಾ ಡೆಲ್ ಫ್ಯೂಗೋದಲ್ಲಿ ಇಂತಹುದೊಂದು ಪ್ರಾಣಿ ಕಟಲ್ ಮೀನನ್ನು ತಿನ್ನುವುದನ್ನು ಮಿಸ್ಟರ್ ಬೈನೋ ನೋಡಿದ್ದರಂತೆ. ಲೋ ಬಂದರಿನ ಬಳಿಯಲ್ಲಿ ಒಂದು ದೊಡ್ಡ ಶಂಖದ ಚಿಪ್ಪನ್ನು ತನ್ನ ಗೂಡಿಗೆ ಕೊಂಡೊಯ್ಯುತ್ತಿದ್ದ ನೀರುನಾಯಿಯೊಂದನ್ನು ನಾವು ಕೊಂದಿದ್ದೆವು. ಇಲ್ಲಿ ಇಟ್ಟಿದ್ದ ಬೋನಿನಲ್ಲಿ ಒಂದು ವಿಶಿಷ್ಟವಾದ ಪುಟ್ಟ ಇಲಿಯೊಂದು ಸಿಕ್ಕಿಕೊಂಡಿತ್ತು. ಇದು ಇಲ್ಲಿನ ಬಹುತೇಕ ದ್ವೀಪಗಳಲ್ಲಿ ಬಲು ಸಾಮಾನ್ಯವೆಂದು ತೋರುತ್ತದೆ. ಆದರೆ ಲೋ ಬಂದರಿನ ಬಳಿ ಇದ್ದ ಚಿಲೋ ಜನರು ಇದು ಹಾಗೆ ಎಲ್ಲ ದ್ವೀಪಗಳಲ್ಲಿಯೂ ಸಿಗುವುದಿಲ್ಲ ಎಂದರು. ಅದ್ಯಾವ ವಿದ್ಯಮಾನವೋ, ಅದು ಯಾವ ಸಮುದ್ರ ಮಟ್ಟದ ಬದಲಾವಣೆಯೋ ಈ ರೀತಿಯಲ್ಲಿ ವಿಶಿಷ್ಟ ಪುಟ್ಟ ಪುಟ್ಟ ದ್ವೀಪಗಳು ಹೀಗೆ ಹರಡಿಕೊಂಡಿರುವಂತೆ ಮಾಡಿದವೋ.
ಇಂದಿನ ಕಥಾ ಸಮಯ. ಅನುವಾದ ಕೊಳ್ಳೇಗಾಲ ಶರ್ಮಾ. ಜಾಣ ಧ್ವನಿ ಶ್ರೀಮತಿ ಭಾರತಿ. ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.